ಎಷ್ಟು ಸಿ ಎ ಸೈಟು? ಒಂದು 26,000 ಸ್ಕ್ವೇರ್ ಫೀಟು, ಇನ್ನೊಂದು 18,000 ಸ್ಕ್ವೇರ್ ಫೀಟು, ಎರಡೂ ಸೇರಿದ್ರೆ 1 ಎಕರೆ. ಇದಕ್ಕೆ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಅಥಾರಿಟಿಯವರು ಅಂದರೆ ಕೂಡ ಅವರು ಅರ್ಬನ್ ಅಥಾರಿಟಿ ಅವರು ನೋಟಿಫಿಕೇಶನ್ ಕರೀತಾರೆ. ನನಗೆ ಸಿ ಎ ಸೈಟ್ ತಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಇದೆ. ಯಾಕೆಂದರೆ ನಾನು ಕಳೆದ 7-8 ವರ್ಷದಿಂದ ಪರಿಶ್ರಮ ಅನ್ನೋ ವಿದ್ಯಾಸಂಸ್ಥೆ ನಡೆಸ್ತಿದ್ದೀನಿ. ಒಂದು 7-8 ಸಾವಿರ ಡಾಕ್ಟರ್ಸ್ ಮಾಡಿದ್ದೀನಿ. ನಂದು ಟ್ರಸ್ಟ್ ಇದೆ, ಟ್ರಸ್ಟ್ ಅಪ್ಲೈ ಮಾಡಿದ್ದೀನಿ. ಅವರು ಮೀಟಿಂಗಲ್ಲಿ ಇಟ್ಟಿದ್ದಾರೆ. 1 ಎಕರೆ ಜಾಗನ ಕೂಡ ಅವರು ನನಗೆ ಪುಕ್ಸಟ್ಟೆ ಕೊಟ್ಟಿಲ್ಲ. 1 ಎಕರೆ ಜಾಗಕ್ಕೆ ಹತ್ತತ್ರ 5 ಕೋಟಿ ರೂಪಾಯಿ ನನ್ನ ಹತ್ರ ತಗೊಂಡಿದ್ದಾರೆ. ಇನ್ ದ ಸೆನ್ಸ್ ಅದ್ರ ವ್ಯಾಲ್ಯೂ 5 ಕೋಟಿ. ನನಗೆ ಒಂದೇ ಸಲ ಕಟ್ಟಿದ್ರೆ ಇದು ಪರ್ಚೇಸಿಂಗ್ ಅಲ್ಲ, 30 ವರ್ಷ ಲೀಸ್ಗೆ 5 ಕೋಟಿ ರೂಪಾಯಿ. ನನ್ನ ಹತ್ರ 5 ಕೋಟಿ ರೂಪಾಯಿ ಟ್ರಸ್ಟಿಂದ ಒಂದೇ ಸಲ ಕೊಟ್ಟು ತಗೊಳ್ಳೋಷ್ಟು ದುಡ್ಡಿಲ್ಲ. ಯಾಕೆಂದ್ರೆ ನಾನು ಕುಮಾರಣ್ಣನ ಥರ ಡಿನೋಟಿಫಿಕೇಶನ್ ಅಲ್ಲಿ ದುಡ್ಡು ಹೊಡೆದಿಲ್ಲ, ಬಳ್ಳಾರಿಯಲ್ಲಿ ಕಿಕ್ ಬ್ಯಾಕ್ ತಗೊಂಡಿಲ್ಲ, ಈಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಇಂಡಸ್ಟ್ರಿಗೆ ಇಷ್ಟಿಷ್ಟು ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡಿಲ್ಲ, 200-250 ಎಕರೆಯಲ್ಲಿ ಫಾರ್ಮ್ ಹೌಸ್ ಮಾಡಿಲ್ಲ. ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಈಗ ನಾನು ಕುಮಾರಣ್ಣನಿಗೆ ಕೇಳೋ ಪ್ರಶ್ನೆ ಇಷ್ಟೇ. ಈಗ ನೀವು ಬೆಳಗ್ಗೆ ಟ್ವೀಟ್ ಮಾಡಿದ ತಕ್ಷಣ ನಾನು 12:30 ಪ್ರೆಸ್ ಮೀಟ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಜೆರಾಕ್ಸ್ ಹಾಕಿ ನಮ್ಮ ಪತ್ರಕರ್ತರಿಗೆ ಕೊಡ್ತೀನಿ. ಅದರಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಇದ್ದರೆ ಇವತ್ತೇ ಪತ್ರಕರ್ತರು ನನ್ನನ್ನು ಎಕ್ಸ್ಪೋಸ್ ಮಾಡ್ಬೋದು. ನಾನು ಕಾನೂನು ಬಾಹಿರವಾಗಿ ಏನಾದರೂ ಅದರಲ್ಲಿ ಅಲಾಟ್ಮೆಂಟ್ ಆಗಿದ್ರೆ, ಸಿ ಎ ಸೈಟ್ ತಗೊಳ್ಳೋಕ್ಕೆ ನನ್ನ ವಿದ್ಯಾಸಂಸ್ಥೆ ಇದೆ, ನನ್ನ ಎಲಿಜಿಬಿಲಿಟಿ ಇದೆ, ಕೂಡಾದವರು ಪುಕ್ಸಟ್ಟೆ 1 ಎಕರೆಗೆ 5 ಕೋಟಿ ಸ್ವಾಮಿ. ನಾನು ಪೇ ಮಾಡಿರೋದು ಅರ್ಬನ್ ಅಥಾರಿಟಿಗೆ, ಅದು ಲೀಸ್ಗೆ. ಪರ್ಚೇಸ್ಗೆ ಆದರೆ 15 ಕೋಟಿ ಕಟ್ಟಬೇಕು. 30 ವರ್ಷ ಲೀಸ್ಗೆ 1 ಎಕರೆಗೆ ನಾನು ಲೀಗಲಿ 5 ಕೋಟಿ ಕಟ್ಟಿದ್ರೆ ಇದೇನು ಕುಮಾರಣ್ಣ ತಾವು ಇಂಥ ಅಲಿಗೇಷನ್ ಮಾಡ್ತೀರಾ? ನನಗೆ ಕುಮಾರಣ್ಣ ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಒಕ್ಕಲಿಗರನ್ನ ಸಹಿಸಲಿಲ್ಲ, ಸಿ ಬೈರೇಗೌಡರನ್ನ ಸಹಿಸಲಿಲ್ಲ, ಬಿ ಎಲ್ ಶಂಕರ್ ಅವ್ರನ್ನ ಸಹಿಸಲಿಲ್ಲ, ಚೆಲುವರಾಯ ಸ್ವಾಮಿನ ತುಳಿದ್ರಿ, ಬಾಲಕೃಷ್ಣ ಅಣ್ಣನ ತುಳಿದ್ರಿ, ಈಗ ಡಿ ಕೆ ಸಾಹೇಬ್ರನ್ನ ತುಳಿಯೋ ಪ್ರಯತ್ನ ಪಡ್ತಿದ್ದೀರಾ. ನೀವೆಂಗೂ ನಿಮ್ಮ ಒಕ್ಕಲಿಗರನ್ನ ನೀವು ಬೆಳೆಸಲ್ಲ. ಏನೋ ನಮ್ಮಂಥ ಒ ಬಿ ಸಿ ಹುಡುಗರು ಬೆಳ್ಕೊಂತೀವಿ ಅಂದರೆ ನೀವು ನಮ್ಮಂಥ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ ನಾನು ಸಿ ಎಸ್ ಐಡ್ಗೆ ಅಪ್ಲೈ ಮಾಡಿರೋದು ಅಮ್ಮಮ್ಮ ಅಂದರೆ 1 ಎಕರೆಗಿಂತ ಕಡಿಮೆ, ಒಂದೇ 40-42 ಸಾವಿರ ಸ್ಕ್ವೇರ್ ಫೀಟ್, ಇನ್ನೂ ಕಡಿಮೆ ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ನಾನು ಆಲ್ರೆಡಿ 25 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ. ಕಾನೂನು ರೀತಿ ಇದೆ. ಹೈಕೋರ್ಟಲ್ಲಿ 15 ದಿನದಲ್ಲಿ ನಾನು ಇದು ಕೇಸ್ ಗೆಲ್ತೀನಿ. ಅವ್ರು ನನ್ನನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಚಾಟಿ ಬೀಸಿಲ್ಲ.